ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಗಳಿಂದಾನೇ ತನ್ನ ಪ್ರಿಯಕರನ ಜೊತೆ ಸೇರಿ ತನ್ನ ಕುಟುಂಬಸ್ಥರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಆಘಾತಕಾರಿ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಕೊಲೆ ಮಾಡಿದಂಥ ನಂತರದಲ್ಲಿ ತಂದೆ, ತಾಯಿ ಹಾಗೆ ತಂಗಿಯನ್ನ ಹತ್ಯೆ ಮಾಡಿದಂಥ ನಂತರದಲ್ಲಿ ಈಕೆ ತನ್ನ ಪ್ರಿಯಕರನ ಜೊತೆ ಪರಾರಿಯಾಗ್ತಾ ಇರುವಂತಹ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಗೇಟ್ ತೆಗೆದುಕೊಂಡು ಅಲ್ಲಿಂದ ತರಾತುರಿಯಲ್ಲಿ ಶ್ವೇತಾ ಹಾಗೆ ಕೆನತ್ ಇಬ್ಬರು ಕೂಡ ಆರೋಪಿಗಳು ಅಲ್ಲಿಂದ ತೆರಳ್ತಾ ಇರುವಂತಹ ಸಿಸಿಟಿವಿ ಫುಟೇಜ್ ಲಭ್ಯ ಆಗಿದೆ. ಏನೂ ಗೊತ್ತಿಲ್ಲದಂತೆ ವೇಗವಾಗಿ ಸ್ಥಳದಿಂದ ಪರಾರಿಯಾಗಿದ್ದಾರೆ ಕೊಲೆಗಡುಕರು. ಅವರಿಬ್ರು ನಡ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಆ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿದ್ದಂತಹ 2 ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಪ್ರಿಯಕರನ ಜೊತೆ ಸೇರಿ ತಂದೆ, ತಾಯಿ ಹಾಗೆ ಸಹೋದರಿಯನ್ನ ಕೊಚ್ಚಿ ಕೊಲೆ ಮಾಡಿದಂತಹ ನಂತರದಲ್ಲಿ ಇಬ್ರು ಎಸ್ಕೇಪ್ ಆಗಿರುವಂತಹ ದೃಶ್ಯ ಆಯಿತು. ಕೊಲೆಯಾಗಿದ್ಯಾರು? ಸುಪ್ರಿಯಾ, ಸೋಮಸುಂದರ್ ಹಾಗೆ ಮುತ್ತುಲಕ್ಷ್ಮಿ. ಸೋಮಸುಂದರ್ ತಂದೆ, ಮುತ್ತುಲಕ್ಷ್ಮಿ ತಾಯಿ ಹಾಗೆ ಸುಪ್ರಿಯಾ ಶ್ವೇತಾಳ ಸಹೋದರಿ. ಆ 3 ಜನರನ್ನ ಹತ್ಯೆ ಮಾಡಿ ಶ್ವೇತಾ ಹಾಗೆ ಆಕೆಯ ಪ್ರಿಯಕರ ಕೆಆರ್ಪುರಂನ ಸೀಗೆಹಳ್ಳಿಯ ಅಪಾರ್ಟ್ಮೆಂಟ್ನಿಂದ ಹೊರಗಡೆ ಹೋಗಿದ್ದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಸಿಟಿವಿ ಫುಟೇಜ್ ನ ಗಮನಿಸ್ತಾ ಇದ್ದೀರಿ. ಇದು ಕೊಲೆ ಮಾಡಿದಂಥ ನಂತರದಲ್ಲಿ ಕೈನಲ್ಲಿ ಏನೂ ಇಲ್ಲ, ಉಟ್ಟ ಬಟ್ಟೆಯಲ್ಲಿ ಇಬ್ರು ಕೂಡ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಮನೆಯಲ್ಲಿ ಇವರಿಬ್ರು ಕೂಡ ಸೇರಿ ಹರಿಸಿದ್ದು ನೆತ್ತರು. 3 ಜನರನ್ನ ಕೊಲೆ ಮಾಡ್ತಾರೆ. 3 ಜನರ ಮೇಲೆ ಚುಚ್ಚಿ ಅವರನ್ನ ಮರ್ಡರ್ ಮಾಡುವಂತಹ ಕೆಲಸ ಮಾಡ್ತಾರೆ. ಮನೆಯಲ್ಲಿ ರಕ್ತ ದೋಕುಳಿ ಹರಿದು ಬಿಡುತ್ತೆ ಮನೆಯಲ್ಲಿ. ಅದಾದ ನಂತರ ಇಬ್ರು ಸ್ಥಳದಿಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಕಾಲಿಗೆ ಚಪ್ಪಲಿನೂ ಹಾಕೊಂಡಿಲ್ಲ, ಉಟ್ಟ ಬಟ್ಟೆಯಲ್ಲಿ ಇಬ್ರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ತರಾತುರಿಯಲ್ಲಿ ಹೋಗ್ತಿದ್ದಾರೆ. ಆ ಬಿಲ್ಡಿಂಗ್ ನ ಕೆಳಭಾಗದಲ್ಲಿ ಜನರ ಓಡಾಟ ಎಂದಿನಂತೆ ಇತ್ತು. ಜನ ಎಂದಿನಂತೆ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ರು. ಅವ್ರು ಯಾರಿಗೂ ಕೂಡ ಇವರಿಬ್ಬರ ಮೇಲೆ ಅನುಮಾನ ಬಂದಿಲ್ಲ. ಇವರಿದ್ದಂತಹ ಫ್ಲಾಟ್ ನ ಒಳಭಾಗದಲ್ಲಿ ರಕ್ತ ಹರಿದಿರುತ್ತೆ, 3 ಜೀವಗಳು ಹೋಗಿರುತ್ತೆ ಅನ್ನುವಂತಹ ಸಣ್ಣ ಸುಳಿವು ಕೂಡ ಆ ಏರಿಯಾದಲ್ಲಿದ್ದಂತಹ ಜನರಿಗೆ ಆ ಸಂದರ್ಭದಲ್ಲಿ ಗೊತ್ತಾಗಲಿಲ್ಲ. ಗೊತ್ತಾಗಿದ್ದೇ ಸೋಮಸುಂದರ್ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಹೊರಗಡೆ ಬಂದಂತಹ ನಂತರದಲ್ಲಿ. ಅದಾದ ನಂತರ ಪೊಲೀಸರು ಬಂದಿದ್ದು, ಅದಾದ ನಂತರ ಸೋಮಸುಂದರ್ ಜೀವ ಬಿಟ್ಟಿದ್ದು. 3 ಜನರಲ್ಲಿ ಒಬ್ರು ಕೂಡ ಉಳಿಲಿಲ್ಲ. ಕೊಲೆ ಮಾಡಿದ್ಯಾಕಾಗಿ? ಶ್ವೇತಾ ಕೆನತ್ ಜೊತೆ 11 ರಿಲೇಶನ್ಶಿಪ್ ನಲ್ಲಿದ್ಲು. ಇದೇ ವಿಚಾರದಲ್ಲಿ ಮಗಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಸೋಮಸುಂದರ್, ಮುತ್ತುಲಕ್ಷ್ಮಿ ಹಾಗೆಯೇ ಸಹೋದರಿ ಸುಪ್ರಿಯಾ 3 ಜನ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಗಲಾಟೆಯಾಗಿದೆ. ಆ ಗಲಾಟೆ ಕೊಲೆ ಮಾಡುವ ಹಂತಕ್ಕೆ ಹೋಗಿದ್ದು ಮಾತ್ರ ದುರಂತ, ವಿಪರ್ಯಾಸ. ಮಗಳೇ ತನ್ನ ಪ್ರಿಯಕರನ ಜೊತೆ ಸೇರಿ ತಂದೆ, ತಾಯಿ, ಸಹೋದರಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ನೆತ್ತರ ಮಡುವಿನಲ್ಲಿ ಅವರೆಲ್ಲರನ್ನ ಬಿಟ್ಟು ಸ್ಥಳದಿಂದ ಓಡ್ ಹೋಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಸಿಮಂತ್ ಕುಮಾರ್ ಸಿಂಗ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಒಂದೇ ಮನೆಯಲ್ಲಿ 3 ಜನರ ಕೊಲೆ ಆಗಿದೆ. ಏನಕ್ಕಾಗಿದೆ ಸರ್? ಮಾಡಿದ್ದಾರೆ ಏನು? ಪ್ರಿಲಿಮಿನರಿ ಇನ್ಫಾರ್ಮೇಶನ್. ಕೆಆರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಸಂಜೆ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಆ ಮರ್ಡರಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರ, ಇಲ್ಲಿವರೆಗೆ ಮಾಹಿತಿ ಪ್ರಕಾರ, ಒಂದೇ ಫ್ಯಾಮಿಲಿಯವರು 3 ಜನ, ತಂದೆ, ಅವ್ರ ತಾಯಿ ಮತ್ತು ಮಗಳು. ಆ 3 ಜನಕ್ಕೆ ಅವಳದೇ ಇದು ಎಲ್ಡರ್ ಸಿಸ್ಟರ್ ಮತ್ತು ಇನ್ನೊಬ್ಬ ವ್ಯಕ್ತಿ ಯಾರ ಜೊತೆಗೆ ಅವರು ವಾಸ ಮಾಡ್ತಾಯಿದ್ರು, ಅವರಿಬ್ಬರು ಸೇರಿ ಮಾಡಿದಂತ ಪ್ರೇಮ್ಗೆ ಈಗ ನಾನು ತಿಳಿದು ಬಂದಿದೆ. ಆದರೆ ವೆರಿಫಿಕೇಷನ್ ಆಗ್ತಾಯಿದೆ. 3 ಮರ್ಡರ್ ಇದು ಭಾಳ ಒಂದು ಸೀರಿಯಸ್ ಅಫೆನ್ಸ್ ಇದೆ. ಅದರ ಪ್ರಕಾರ ನಮ್ಮ 6ಕ್ಕಿಂತ ಜಾಸ್ತಿ ತಂಡ ನಾವು ರಚನೆ ಮಾಡಿ ಇಬ್ಬರು ಕಥಿತ ಯಾರು ಆರೋಪಿ ಇದ್ದಾರೆ ಅವ್ರ ಬಗ್ಗೆ ನಾವು ಇದು ಮಾಡೋ ಇನ್ವೆಸ್ಟಿಗೇಷನ್ ಆ ಆ್ಯಂಗಲಿಗೆ ನಡೀತಾ ಇದೆ. ಅವ್ರು ಸಿಕ್ಕಿದ ಮೇಲೆ ನಮಗೆ ಡೀಟೇಲ್ ಗೊತ್ತಾಗುತ್ತೆ ಏನಿದೆ. ಆದರೆ ಇಲ್ಲಿವರೆಗೆ ಮಾಹಿತಿ ಪ್ರಕಾರ ಇಬ್ಬರು ಮಾಡಿರ್ಬೋದು ಅಂತ. ಯಾಕೆಂದರೆ ತಂದೆಯವರು ಸಾಯೋದಕ್ಕೆ ಮುಂಚೆ ಕೆಲವು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೂ ಇದು ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ. ನಿರ್ದಿಷ್ಟವಾಗಿ ನಾವು ಇಂಥವು ಮಾಡಿರ್ಬೋದು, ಈ ಕಾರಣಕ್ಕೋಸ್ಕರ ಮಾಡಿರ್ಬೋದು ಅಂತ ಈಗ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ CCTV ಮತ್ತು ಟೆಕ್ನಿಕಲ್ ಆಧಾರದ ಮೇಲೆ ನಾವು ಏನು ಇಲ್ಲಿವರೆಗೆ ನಮಗೆ ಗೊತ್ತಾಗಿದೆ ಅದು ಯಾವುದೋ ಪರ್ಸ್ನಲ್ ರೀಸನ್ಗೋಸ್ಕರ ಆಗಿರ್ಬೋದು.
ಆರೋಪಿ ಸಿಕ್ಕಿದ ಮೇಲೆ ಇನ್ನೂ ಫರ್ದರ್ ಡೀಟೇಲ್ಸ್ ನಾವು ನಿಮಗೆ ಹೇಳ್ತೀವಿ. ಸರ್ ಯಾವ ತರ ಕೊಲೆ ಆಗಿರೋದು ಅಂದ್ರೆ ಫಸ್ಟ್ ತಾಯಿ ಒಬ್ಬರು ಹೋಗ್ತಾರೆ, ಅದಾದ್ಮೇಲೆ ತಂದೆ ಮತ್ತೆ ಸಿಸ್ಟರ್. ನಾನು ಅದೇ ಹೇಳಿದ್ದೀನಿ, ಈಗ ಸದ್ಯಕ್ಕೆ ಆ ಫ್ಯಾಮಿಲಿಯಲ್ಲಿ 3 ಜನ ಇದ್ದರು, ಆ 3 ಜನದ ಡೆತ್ ಆಗಿದೆ. ಇಬ್ಬರು ಯಾರು ಎಬ್ಸ್ಕೊಂಡಿದ್ದಾರೆ. ಸೊ ಅವ್ರು ಸಿಕ್ಕಿದ ಮೇಲೇ ಗೊತ್ತಾಗ, ಯಾಕಂದರೆ ಇದು ಏನು ಇನ್ಸಿಡೆಂಟ್ ನಡೆದಿತ್ತು, ಆ ಇನ್ಸಿಡೆಂಟ್ದು ಇದೇ 5 ಜನ ಸಾಕ್ಷಿ. ಸೊ 3 ಜನದಲ್ಲಿ ಸತ್ತಿದ್ದಾರೆ, ಇಬ್ಬರು ಎಬ್ಸ್ಕೊಂಡಿದ್ದಾರೆ. ಬಟ್ ಮೇಲ್ನೋಟಿಗೆ ಈಗ ಗೊತ್ತಾಗುತ್ತೆ ಅವರು 3 ಜನಕ್ಕೆ ಇವರಿಬ್ಬರು ಸೇರಿ ಮರ್ಡರ್ ಮಾಡಿರ್ಬೋದು ಗೊತ್ತಾಗುತ್ತೆ. ಯಾವ ತರ ಕಿಲ್ ಮಾಡಿದ್ರು? ಸ್ಟ್ಯಾಬಿಂಗ್ ಆಗಿದೆ, ಅದು ಸ್ಟ್ಯಾಬಿಂಗ್ ಮಲ್ಟಿಪಲ್ ಸ್ಟ್ಯಾಬ್ಸ್ ಆಗಿದೆ. ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇನ್ನೂ ಗೊತ್ತಾಗುತ್ತೆ ಆ್ಯಕ್ಚುಲ್ ಆಗಿ ರೀಸನ್ ಏನಂತು. ಆ್ಯಸ್ ಆಫ್ ನಾವು ಬ್ಲಡ್ ತುಂಬ, ಅಥವಾ ಸೀನ್ ಆಫ್ ಅಫೆನ್ಸಲ್ಲಿ ತುಂಬ ಜಾಸ್ತಿ ಬ್ಲಡ್ ಇತ್ತು. ಸೊ ಸ್ಟ್ಯಾಬಿಂಗ್ ಆಗಿರ್ಬೋದು ಅಂತ ಆ್ಯಸ್ ಆಫ್ ನಾವು. ಓಕೆ.